ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಈಸಿಯಾದ ರೆಸಿಪಿ ಮಾಡ್ತಿದ್ದೀನಿ. ಇದು ಮಂಡಾಳು ಉಂಡೆ ಅಂತೀವಿ ನಾವು. ಮಂಡಕ್ಕಿ ಉಂಡೆ ಅಂತಾರಲ್ವ, ಕಡಲೆಪುರಿ ಅಂತ ಕರೀತಾರಲ್ಲ ಅದು. ಇಲ್ಲಿ ನಾನು 5 ಕಪ್ ಮಂಡಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಅಂದರೆ ಒಂದು 5 ಮಿನಿಟ್ಸ್ ತನಕ ಹುರ್ಕೋಬೇಕು. ಅದೊಂಥರ ಕ್ರಿಸ್ಪಿ ಆಗುತ್ತೆ. ಅಲ್ಲಿ ತನಕ ಅದನ್ನು ಹುರ್ಕೋಬೇಕಾಗತ್ತೆ. ಹುರ್ಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ್ಬಿಡೋಣ. ಅದನ್ನು ತೆಗೆದಿಟ್ಕೊಂಡು ಒಂಚೂರು ಆರ್ಲಿಕ್ಕೆ ಬಿಡೋಣ. ಇನ್ನೊಂದು ಪಾತ್ರೆಯಲ್ಲಿ ನಾವು 5 ಕಪ್ಪಿಗೆ ನಾನು 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸಕ್ಕರೆಯಲ್ಲೂ ಮಾಡ್ತಾರೆ, ಬಟ್ ಅದು ನಂಗೆ ಇಷ್ಟ ಆಗೋಲ್ಲ, ಅದಕ್ಕೆ ಬೆಲ್ಲ ತೊಗೊಂಡಿರೋದು. ಬೆಲ್ಲಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಒಂದೆಳೆ ಪಾಕ ಬರಬಾರ್ದು, ಚೆನ್ನಾಗಿ ಅದು ಮೆಲ್ಟ್ ಆಗೋ ತನಕ ನಾವು ಕುದಿಸ್ಕೋಬೇಕಾಗತ್ತೆ. ಅದಕ್ಕೆ ಹುರಿದಿರೋವಂಥ ಬಿಳಿ ಎಳ್ಳು ಹಾಕಿದ್ದೀನಿ, ಸಿಸೇಮ್ ಸೀಡ್ಸ್ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಎಲೈಚಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಹುರಿದಿಟ್ಕೊಂಡಿರೋ ಮಂಡಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಬೇಕಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಟಬೇಕಾಗುತ್ತೆ. ಸ್ವಲ್ಪ ಆರಿತು ಅಂತಂದರೆ ಅದು ಉಂಡೆ ಕಟ್ಟಲಿಕ್ಕೆ ಆಗೋಲ್ಲ, ಗಟ್ಟಿಯಾಗಿ ಹೋಗಿಬಿಡುತ್ತೆ. ಸೊ ಈಗ ಆಯ್ತು. ಈಗ ಕೆಳಗಡೆ ಇಳಿಸ್ಕೊಂಬಿಟ್ಟು ಅವಾಗಿಂದನೇ ಉಂಡೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ಒಂಚೂರು ಕೈಯಿಗೆ ಬಿಸಿ ಹತ್ತಿತ್ತು ಅಂದರೆ ಒಂಚೂರು ನೀರು ಹಚ್ಕೊಂಡು ಉಂಡೆ ಮಾಡಬೇಕಾಗತ್ತೆ. ಅದು ಉಂಡೆ ಮಾಡಿ ತೆಗೆದಿಟ್ಕೊಂಡ್ಬಿಟ್ರೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಇಲ್ಲ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾರು ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.